ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ನಾಳೆ ರಾಜೀನಾಮೆ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಗಮನಿಸ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ಈಗ ಆಲ್ರೆಡಿ ವಿಧಾನಸೌಧದ CM ಅವರ ಕಚೇರಿ ಕೂಡ ಅವರು ಬಂದಿದ್ದಾರೆ. ಕಾರಣ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಏನಿದೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಅಂತೇಳಿ. ಅದರ ಜೊತೆಗೇನೆ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡುವಂಥ ವಿಚಾರವಾಗಿಯೂ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆಮೇಲೆ ಈ CLP ಸಭೆ ಈಗ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗೋದು, ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸೋದು, ಆ ಸುದ್ದಿಗೋಷ್ಠಿ ಆದ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೆಯುವಂತಹ ಈ ಬೆಳವಣಿಗೆಗಳೇನಿದೆ ಅದು ಮತ್ತೊಂದು ಹಂತಕ್ಕೆ ಹೋಗೋದು. ಬಿಕಾಸ್ ಇಷ್ಟು ದಿನಗಳಿಂದಲೂ ಕೂಡ ಈಗ ಆಲ್ರೆಡಿ ಎಲ್ಲ ನಾಯಕರು ಒಂದೊಂದೇ ಸಣ್ಣ ಸುಳಿವುಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಕೆಲವರಂತೂ ಇದನ್ನು ನಿರೀಕ್ಷೆ ಮಾಡೇ ಇರಲಿಲ್ಲ. ಒಂದು ರೀತಿ ಅನಿರೀಕ್ಷಿತ ಬೆಳವಣಿಗೆ ಇದು. ಬಿಕಾಸ್ ಹೈಕಮಾಂಡ್ ಪ್ರತಿ ಬಾರಿ ಇವರೇ ಹೋಗ್ತಾ ಇದ್ರು, ಕೇಳ್ತಾ ಇದ್ರು, ವಾಪಸ್ ಬರ್ತಾ ಇದ್ರು. ಬಟ್ ಯಾವುದೇ ರೀತಿಯಾದಂಥ ಬದಲಾವಣೆಯ ಸುಳಿವುಗಳು ಸಿಗ್ತಾ ಇರಲಿಲ್ಲ. ಬಟ್ ಈಗ ನಿನ್ನೆ ಏನು ಮ್ಯಾರಥಾನ್ ಮೀಟಿಂಗ್ ಆದಮೇಲೆ ರಾತ್ರಿಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳಿದೆಯಲ್ಲ ಅದೆಲ್ಲವನ್ನು ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಬದಲಾವಣೆ ಆಗೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಜೊತೆಗೆ ಸಾಕಷ್ಟು ಮಂದಿ ನಾಯಕರು ಕೂಡ ಮಾತನಾಡ್ತಾ ಇದ್ರು. ಆಮೇಲೆ ಘಟಾನುಘಟಿ ನಾಯಕರೆಲ್ಲ ದೆಹಲಿಗೆ ಹೋದವರೆಲ್ಲ ಒಬ್ಬೊಬ್ಬರಾಗೆ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬಂದಂಥ ಸಂದರ್ಭದಲ್ಲಿ ಕೆಲವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಕೆಲವರು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ, ಇನ್ನೂ ಕೆಲವರು ಯಾವುದೇ ರೀತಿಯಾದಂಥ ಗುಟ್ಟನ್ನು ಬಿಟ್ಕೊಡ್ತಿಲ್ಲ. ಬದಲಿಗೆ ನಾಳೆ CM ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರ ರಿವೀಲ್ ಮಾಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಿ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ರಾಜೀನಾಮೆ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಸುರ್ಜೇವಾಲಾ ಅವರು. ನೋಡಿ, ಎಲ್ಲೂ ಕೂಡ ಏನಾಗ್ತಾ ಇದೆ ಅನ್ನೋದರ ಸುಳಿವು ಬಿಟ್ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ನಾಯಕರು, ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಸೊ ಅಲ್ಲಿಗೆ ಎಲ್ಲರೂ ಕೂಡ ಇದೇ ವಿಚಾರ ಹೇಳ್ತಾ ಇರೋದು. ನಾಳೆವರೆಗೂ ವೇಟ್ ಮಾಡಬೇಕು. ಸ್ವತಃ ಸುದ್ದಿಗೋಷ್ಠಿ ಕರೀತಾರಲ್ಲ, ಆ ಸಂದರ್ಭದಲ್ಲಿ ಎಲ್ಲ ವಿಚಾರ ಗೊತ್ತಾಗುತ್ತೆ, ರಿವೀಲ್ ಮಾಡ್ತಾರೆ ಅಂತ. ಈಗ ರಾಜೀನಾಮೆ ಗುಟ್ಟನ್ನು ಅವ್ರು ಬಿಟ್ಕೊಡ್ತಾ ಇಲ್ಲ. ನೋಡಿ, ದೊಡ್ಡ ಮಟ್ಟದ ಬೆಳವಣಿಗೆ ಅಂತೂ ಸಹಜವಾಗಿ ಆಗ್ತಾ ಇದೆ. ಬಟ್ ಆದರೆ ಗುಟ್ಟಂತೂ ಬಿಟ್ಕೊಡ್ತಾ ಇಲ್ಲ. ಪ್ರತಿಯೊಬ್ಬರು ಮಾತನಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರಲ್ಲ, ಎಲ್ಲರೂ ಕೂಡ ಇನ್ನೂ ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ. ಅಂದರೆ 99% ಮಾತ್ರ ಹೇಳ್ತಾ ಇದ್ದಾರೆ, 100% ಇಲ್ಲ. 100% ಯಾವಾಗಪ್ಪ ಆಗೋದು ಅಂತ ಅಂದರೆ ನಾಳೆ ಸುದ್ದಿಗೋಷ್ಠಿ ಕರೆದು ಅದರಲ್ಲಿ ಈ ಥರ ಆಗ್ತಾ ಇದೆ, ರಾಜೀನಾಮೆ ನೀಡ್ತಾ ಇದ್ದೀನಿ ಅನ್ನುವಂಥ ವಿಚಾರ ಹೇಳೋವರೆಗೂ ಕೂಡ ಅಲ್ಲಿಗೆ 100% ಆಗಬೇಕು. ಸುರ್ಜೇವಾಲಾ ಅವರು ಕೂಡ ಆ ಥರದ ಒಂದು ಗುಟ್ಟು ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಬದಲಿಗೆ ಆ ಥರದ ಚರ್ಚೆನೇ ಆಗಿಲ್ಲ, ಬೇರೆ ರೀತಿಯಾದಂಥ ಚರ್ಚೆಗಳಾಗಿದ್ದು ಅಂತೇಳಿ ಸ್ವತಃ ನಿನ್ನೆ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ಥರದ ಒಂದು ರೀತಿ ಡೈವರ್ಟ್ ಮಾಡುವಂಥ ಕೆಲಸ ಮಾಡಿದರು. ಬಟ್ ಈಗ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ನಾಯಕರು, ಬಟ್ ನಾಳೆ ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಇಷ್ಟು ದಿನಗಳಿಂದ ಹಾವು ಏಣಿ ಆಟ ಆಡ್ತಾ ಇದ್ದಂಥ ಈ ಕುರ್ಚಿ ಫೈಟ್ ಏನಿದೆ, ಪವರ್ ಶೇರಿಂಗ್ ವಿಚಾರ ಏನಿದೆ, ಅದಕ್ಕೊಂದು ಫುಲ್ ಸ್ಟಾಪ್ ಅಂತೂ ಬಿದ್ದಿದೆ. ಅದಕ್ಕೆ ಅಧಿಕೃತವಾದಂಥ ಒಂದು ಮುದ್ರೆ ಬೀಳಬೇಕು ಅಂತ ಅಂದರೆ ನಾಳೆವರೆಗೂ ವೆಯ್ಟ್ ಮಾಡಬೇಕು. ಇದು ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇರುವಂಥ ಮಾಹಿತಿ. ಎಲ್ಲರೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ, ಅಂದರೆ ತಮಗೆಲ್ಲ ಗೊತ್ತಿದ್ದು ಕೂಡ ಹೇಳ್ತಾ ಇಲ್ವಾ ಅಥವಾ ತಮಗೆ ನಿಜವಾಗ್ಲೂ ಗೊತ್ತಿಲ್ವಾ ಅದು ಗೊತ್ತಿಲ್ಲ. ಆದರೆ ಎಲ್ಲರೂ ಕ್ಲಿಯರಾಗಿ ಮಾತಾಡ್ತಾ ಇಲ್ಲ. ಒಂದು ರೀತಿ ಡಿಪ್ಲೊಮ್ಯಾಟಿಕ್ ಆಗೇ ಮಾತಾಡ್ತಾ ಇದ್ದಿದ್ದು. ಇಷ್ಟು ದಿನ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಬಟ್ ಈಗಲೂ ಕೂಡ ಅದೇ ವಿಚಾರ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ನಾಯಕತ್ವ ಬದಲಾವಣೆಯ ನಿರ್ಧಾರ ತೆಗೆದುಕೊಂಡಿದೆ. ಬಟ್ ನೋಡೋಣ, ನಾಳೆ CM ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ, CLP ಸಭೆ ಕೂಡ ಆಗುತ್ತೆ. ಅಲ್ಲಿವರೆಗೂ ನಮಗೂ ಕೂಡ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಆದರೆ ಈ ಸೆಲೆಬ್ರೇಷನ್ ಆಗ್ತಾ ಇರೋದು, ಪ್ರಿಪ್ರೇಷನ್ ಆಗ್ತಾ ಇರೋದು, ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದಾರೆ. ಸಹಜವಾಗಿ ಎಲ್ಲವೂ ಅಂದುಕೊಂಡಂತೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ ಅದು ಗಟ್ಟಿ ನಿರ್ಧಾರ ಈ ಬಾರಿ ತೆಗೆದುಕೊಂಡಿರೋದು. ಬಿಕಾಸ್ ಸಾಕಷ್ಟು ಕಾರಣಗಳಿಂದಾಗಿ ಈ ವಿಚಾರವನ್ನು ಹೈಕಮಾಂಡ್ ಇಲ್ಲಿವರೆಗೂ ಟಚ್ ಮಾಡಿರಲಿಲ್ಲ. CLP ಸಭೆ ಆಗಬೇಕು. ಆ CLP ಸಭೆಯಲ್ಲೇ DK ಶಿವಕುಮಾರ್ ಅವರು
ಮುಂದಿನ CM ಅನ್ನುವಂಥ ಘೋಷಣೆಯನ್ನು ಮಾಡಬಹುದಾದಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇಲ್ಲಿವರೆಗೂ ಅಂದರೆ CLP ಸಭೆ ಇನ್ನೂ ಕೂಡ ಕರೆದಿಲ್ಲ. ನಿರ್ಧಾರ ಏನಾದರೂ ತೆಗೆದುಕೊಂಡ್ರೆ ನಾವೇ ನಿಮಗೆ ಮಾಹಿತಿ ನೀಡ್ತೀವಿ ಅನ್ನುವಂಥ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿರೋದು ಇಷ್ಟೇ. KPCC ಕಚೇರಿಯಲ್ಲಿ ಏನು ಸುದ್ದಿಗೋಷ್ಠಿ ನಡೆಸಿದ್ರಲ್ಲ ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ಹೇಳಿದ್ದಾರೆ. ಬಟ್ ಎಲ್ಲೂ ಕೂಡ ಕ್ಲಿಯರ್ ಆಗಿ ಈ ವಿಚಾರ ಅವರು ಹೇಳಿಲ್ಲ. ಆ ರಾಜೀನಾಮೆಯ ಗುಟ್ಟೇನಿದೆ ಆ ಗುಟ್ಟು ಹಾಗೆ ಗುಟ್ಟಾಗಿದೆ. ಆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಸುರ್ಜೇವಾಲಾ ಅವರು. ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ನಾಯಕರಿದ್ದಾರೆ, ಸದ್ಯಕ್ಕಂತೂ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿಲ್ಲ, ಆ ಥರದ್ದು ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ನಾವೇ ನಿಮಗೆ ಮಾಹಿತಿ ನೀಡ್ತೀವಿ. ಬಟ್ ಏನೆಲ್ಲ ಆಗ್ತಾ ಇದೆ ಅದು ನೋಡಿದವರಿಗಂತೂ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದರಲ್ಲಿ ಈಗ ಅವರೇ ಹೇಳಬೇಕು ಅಂತ ಅಂದರೆ ನಾಳೆವರೆಗೂ ವೆಯ್ಟ್ ಮಾಡಬೇಕು. ಇದು ಸ್ವತಃ ಅನೇಕ ಹಿರಿಯ ನಾಯಕರು, ಶಾಸಕರು ಎಲ್ಲರೂ ಕೂಡ ಈ ವಿಚಾರ ಹೇಳ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ಇಷ್ಟು ದಿನದಿಂದ ಕಾಯ್ತಾ ಇದ್ದಂಥ ಗಳಿಗೆ, ಆ ಕಾಲ, ಆ ಟೈಮು ಏನು ಕೂಡ ಬಂದಿದೆಯಲ್ಲ, ಅದು ಸಹಜವಾಗಿ DK ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಗುಡ್ ನ್ಯೂಸು. ಬಟ್ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಲ್ಲಿ, ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರಿಗೆಲ್ಲ ಕೂಡ ಒಂದು ರೀತಿ ಶಾಕಿಂಗ್ ವಿಚಾರ ಇದು. ಬಿಕಾಸ್ ಆಗುತ್ತೆ, ಇಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದು ಕೂಡ ಅವ್ರಿಗೆ ನಿರೀಕ್ಷೆ ಇರಲಿಲ್ಲ. ಬಟ್ ಅಲ್ಲೇನೋ ಮ್ಯಾರಥಾನ್ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಹೇಗೋ ಹೀಗೋ ಮಾಡಿ ಕನ್ವಿನ್ಸ್ ಮಾಡಿ ಇನ್ನೊಂದಷ್ಟು ಟೈಮ್ ಕೇಳಬೇಕಾಗಿತ್ತು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಅನೇಕರು ಕೊಟ್ಟಂಥ ಸಲಹೆ. ಬಟ್ ಅದರಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಸಿದ್ದರಾಮಯ್ಯ ಅವರು ವೆಲ್ ಪ್ರಿಪೇರ್ ಆಗಿ ಹೋಗಿದ್ರು. ಅವರು ಇಲ್ಲ ಕೆಳಗೆ ಇಳಿಲೇಬೇಕು ಅನ್ನುವಂಥ ಸಂದರ್ಭ ಬಂದರೆ ತಾವೇನು ಮಾಡಬೇಕು, ಅದನ್ನು ಹೇಗೆ ತಮ್ಮ ಆಪ್ತ ನಾಯಕರಿಗೆಲ್ಲ ತಿಳಿಸ್ಬೇಕು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಸರತ್ತು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಬಟ್ ಈಗ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ ಯಾರು ಕೂಡ ಈ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಅದರಲ್ಲಿ ರಾಜ್ಯ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಅವರಂತೂ ಆ ವಿಚಾರವಾಗಿ ಏನು ತುಟಿಕ್ ಪಿಟಿಕ್ ಅಂತ ಮಾತಾಡಿಲ್ಲ. ಬದಲಿಗೆ ಬೇರೆ ವಿಚಾರನೇ ಅವ್ರು ಹೇಳಿರೋದು. Who has risen from Youth Congress to PCC. As a cabinet minister, he has served with multiple chief ministers and he continues to serve as deputy chief minister of Shri Siddaramaiah presently for last 3 years. So my humble request is, whatever decisions party will take in days to come, I shall inform you. But let's not speculate for tomorrow, after tomorrow, 3 months, 1 month, 6 months, 1 year. I only assure you of one thing, on behalf of the Congress party and on behalf of Karnataka Pradesh Congress Committee, and through your agency, through all of you, I want to assure every brother and sister of Karnataka, every single Kannadiga, the only decision that we will take will be in the interest of people of Karnataka. The only decision that Mallikarjun Kharge ji, who himself is a Kannadiga, and Rahul Gandhi ji, who has great love and affection for people of Karnataka and has received it in abundance, will take, will only be not in favor of individuals but in favor of Karnataka. Our objective is one. BJP is opposing 5 Congress guarantees tooth and nail. They don't want 1,22 lakh women to get 2,000 rupees every month. BJP is opposing 1,66 lakh households who are getting 200 units of electricity free every month in Grah Jyoti. BJP organization man who has risen from Youth Congress to PCC. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಎಲ್ಲೂ ಕೂಡ ಈ ಏನು ಆಗ್ತಾ ಇದೆ ಅನ್ನೋದರ ಗುಟ್ಟು ಬಿಟ್ಕೊಟ್ಟಿಲ್ವಲ್ಲ, ಏನೆಲ್ಲ ಮಾತನಾಡಿದ್ರು ಅವರು? ಪ್ರಮುಖವಾಗಿ ನಿನ್ನೆ ದೆಹಲಿಯಲ್ಲಿ ಆದಂತಹ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಇವತ್ತು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಬಿಡಿ ಎಲೆಕ್ಷನ್ ಸಂಬಂಧಪಟ್ಟಂತೆ ಸಭೆಗೆ ಆಗಮಿಸುವ ಮುನ್ನ ಅವರು ಮಾತನಾಡಿದ್ರು. ಆದ್ರೆ ಅವರು ಹೇಳಿರುವಂತದ್ದು ಎಲ್ಲೂ ಕೂಡ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಎಲ್ಲೂ ಕೂಡ ಹೇಳಿಲ್ಲ. ಆದ್ರೆ ನಾವು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಕೂಡ ರಾಜ್ಯದ ಹಿತದೃಷ್ಟಿಯಿಂದ ನಾವು ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಎಲ್ಲಾ ಮಾಹಿತಿ ಏನಿದೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅನ್ನುವಂತಹ ಒಂದು ಅರ್ಥ ಬರುವಂತಹ ರೀತಿಯಲ್ಲಿ ಅವರು ಹೇಳಿದ್ರು. ಯಾಕೆಂದ್ರೆ ನಿನ್ನೆ ಸ್ವತಃ DCM ಮತ್ತು CM ಅವರ ನೇತೃತ್ವದಲ್ಲಿ ಸಭೆ ನಡೀತು. ಆ ಒಂದು ಸಭೆಯಲ್ಲಿ ಕೇವಲ ರಾಜ್ಯಸಭಾ ಮತ್ತೆ ವಿಧಾನ ಪರಿಷತ್ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಬಿಟ್ರೆ CM ಒಂದಷ್ಟು ಹೆಸರುಗಳನ್ನ ಹೇಳಿದ್ರು, DCM ಕೂಡ ಒಂದಷ್ಟು ಹೆಸರುಗಳನ್ನ ಹೇಳಿದ್ರು. ಆದ್ರೆ ನಾವೆಲ್ಲೂ ಕೂಡ ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿಲ್ಲ. ಮುಂಬರುವಂತಹ
ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತ್ರ ನಾವು ಚರ್ಚೆಯನ್ನ ಮಾಡಿದ್ವಿ ಅನ್ನುವಂತಹ ಒಂದು ಮಾತನ್ನ ಮತ್ತೊಮ್ಮೆ ಹೇಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಮಲ್ಲಿಕಾರ್ಜುನ್ ಎಐಸಿಸಿ ಅಧ್ಯಕ್ಷರು ಕೂಡ ಕರ್ನಾಟಕದವರೇ ಆಗಿದ್ದಾರೆ. ಮತ್ತೆ ರಾಹುಲ್ ಗಾಂಧಿನೂ ಕೂಡ ಕರ್ನಾಟಕದ ಮೇಲೆ ವಿಶೇಷವಾದಂತಹ ಒಂದು ಒಲವನ್ನ ಹೊಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಏನಿದೆಯಲ್ಲ ಅದು ಈ ಹಿಂದೆಯಿಂದಲೂ ಕೂಡ ಅವ್ರು ಯಾವ ರೀತಿಯಾದಂತಹ ಒಂದು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ನೋಡಿದೀವಿ. ಆದ್ರೆ ನಾವು ಇದುವರೆಗೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಸೂಕ್ತವಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಒಂದ್ ವೇಳೆ ಆ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೆ ಆದ್ರೆ ನಾವು ರಾಜ್ಯದ ಜನತೆಗೆ ತಿಳಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳೋದು. ಜೊತೆಗೆ ನಾವು ಯಾವುದೇ ರೀತಿಯಾದಂತಹ ಒಂದು CLK ಸಭೆ ಆಗಿರ್ಬೋದು ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಚರ್ಚೆ ಆಗಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ವಿನಾಕಾರಣ ಬಿಜೆಪಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿ ಕಾಂಗ್ರೆಸ್ ಪಕ್ಷನೇ ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಿದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಇದೆಲ್ಲದೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು. ಕೇಂದ್ರ ಸರ್ಕಾರನೇ ಪೆಟ್ರೋಲ್ ಮತ್ತು ಡೀಸೆಲ್, ಗ್ಯಾಸ್ ಇವೆಲ್ಲದರ ಬೆಲೆಯನ್ನು ಏರಿಕೆ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಬಿಜೆಪಿ ವಿನಾಕಾರಣ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಜೊತೆಗೆ ಕಾಂಗ್ರೆಸ್ ನಲ್ಲಿ ಇರುವಂತಹ ಒಂದಷ್ಟು ಲೀಡರ್ಶಿಪ್ ಗೊಂದಲಗಳೇನಿದೆ ಅದು ಎಲ್ಲದೂ ಕೂಡ ನಿಜ. ಆದ್ರೆ ಆದಷ್ಟು ಬೇಗ ನಾವೆಲ್ಲವನ್ನು ಕೂಡ ಬಗೆಹರಿಸ್ತೀವಿ. ನಾವು ಯಾವುದೇ ತೀರ್ಮಾನವನ್ನು ಕೈಗೊಂಡ್ರು ಕೂಡ ಅದು ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ನಾವು ತೀರ್ಮಾನವನ್ನು ಕೈಗೊಳ್ತೀವಿ. ಯಾವುದೇ ನಿರ್ಧಾರ ಆದ್ರೂ ಕೂಡ ರಾಜ್ಯ ಜನತೆಯ ಮುಂದೆ ನಾವು ಅದನ್ನ ಸ್ಪಷ್ಟವಾಗಿ ಹೇಳುವಂತ ಕೆಲಸ ಮಾಡ್ತೀವಿ ಅನ್ನುವಂತಹ ಒಂದು ಕ್ಲಾರಿಟಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಮೂಲಕ ಒಂದಷ್ಟು ಗೊಂದಲಗಳು ಏನಿದೆ ಅಂದ್ರೆ ಸಿಎಂ ಬದಲಾವಣೆ ಆಗುತ್ತೆ, ನಾಳೆ ಸಿಎಂ ರಾಜೀನಾಮೆಯನ್ನ ಕೊಡ್ತಾರೆ, ನಾಡಿದ್ದು ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾರೆ ಅನ್ನುವಂತಹ ಒಂದು ಮಾತುಗಳೇನ್ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಸತ್ಯಕ್ಕೆ ದೂರವಾದಿದ್ದು. ಯಾವುದೇ ರೀತಿಯಾದಂತಹ ಆ ತರ ಒಂದು ಚರ್ಚೆ ಪಕ್ಷದ ಚೌಕಟ್ಟಿನಲ್ಲಿ ನಡೆದಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಒಂದು ಮಾತನ್ನ ಹೇಳುವಂತ ಕೆಲಸಕ್ಕೆ ಸುರ್ಜೇವಾಲಾ ಮುಂದಾಗಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ಉಲ್ಲಾಸ್.